ಅಷ್ಟು ಅರ್ಜೆಂಟ್ ಅವನಿಗೆ. ಲೆಟ್ಸ್ ಗೋ, ಇವಾಗ ಹೋಗೋಣ. ಯಾರು ಇರೋದೇ 20 ಸೆಕೆಂಡು, ಅದ್ರಲ್ಲಿ ಕೂಡ ಮಿಡ್ಲಲ್ಲಿ ಬರ್ತಾರೆ. ನಮಸ್ತೆ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಇವಾಗ ಹೋಗ್ತಿದ್ದೀವಿ ಟ್ರಿಪೋರ್ಟ್ ರೋಡಿನ ಕೆಂಪೇಗೌಡ ಸ್ಟಾಚ್ಗೆ. ಸೊ 3 ದಿನ ಆಯಿತು ವೀಡಿಯೋ ಮಾಡಿದೆ, ಯಾಕೆಂದರೆ ಸ್ವಲ್ಪ ಮೈಕಿದ್ದು ಪ್ರಾಬ್ಲಮ್ ಇತ್ತು. ಹೆಂಗಂದರೆ ಮೈಕ್ ಅಡಾಪ್ಟರ್ ಸ್ವಲ್ಪ ಅಂದರೆ ವಾಯ್ಸ್ ಅದರಲ್ಲಿ ಹೋಗ್ತಾ ಇರಲಿಲ್ಲ, ಅದಕ್ಕಾಗಿ ಪ್ರಾಬ್ಲಮ್ ಆಗಿತ್ತು. ಸೊ ಅದನ್ನು ರಿಟರ್ನ್ ಮಾಡಿದೆ, ಬೇರೆ ಮೈಕು ಪರ್ಚೇಸ್ ಅಂದರೆ ರಿಟರ್ನ್ ಕೊಟ್ಟರು, ಬೇರೆ ಮೈಕ್ ರಿಟರ್ನ್ ಕೊಟ್ಟರು. ಇವಾಗ ನಾನು ಇನ್ನೊಂದು ಬೇರೆ ಮೈಕಲ್ಲಿ ವಾಯ್ಸು ಅಂದರೆ ವೀಡಿಯೋ ಮಾಡ್ತಾಯಿದ್ದೀನಿ, ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ಟ್ರೈ ಮಾಡಿದೆ, ಅದು ಕರೆಕ್ಟಾಗಿ ಇದಾಗಲಿಲ್ಲ, ಟಚ್ ಆಗಲಿಲ್ಲ. ಆಮೇಲೆ ಚೇಂಜ್ ಮಾಡಿದೆ ಮೈಕ್ ಅಡಾಪ್ಟರು. ಸೊ ಇದರಲ್ಲಿ ಕರೆಕ್ಟಾಗಿ ವಾಯ್ಸ್ ಕೇಳ್ತಾ ಇದೆಯಾ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ ವಾಯ್ಸ್ ಹೆಂಗೆ ಕ್ಲಾರಿಟಿ ಹೆಂಗೆ ಕೇಳ್ತಾ ಇದೆ ಅಂತ ಕಮೆಂಟ್ ಮಾಡಿ, ಓಕೆನಾ. ನಾನಿರುವಂಥದ್ದು ಬೆಂಗಳೂರಿನಲ್ಲಿ. ಸೊ ವಿಡಿಯೋ ಕ್ಲಾರಿಟಿ, ವಿಡಿಯೋ ಆ್ಯಂಗಲ್ ಯಾವ ಥರ ಬರ್ತಾಯಿದೆ ಅಂತ ಒಂದು ಕಮೆಂಟ್ ಮಾಡಿ. ಯಾವ ಥರ ಬರ್ತಾಯಿದೆ, ಚೆನ್ನಾಗಿ ಕಾಣ್ತಿದ್ಯಾ ಅಂತ ಕಮೆಂಟ್ ಮಾಡಿ. ಜಸ್ಟ್ 15 ಕಿಲೋಮೀಟ್ರ್ ಇಲ್ಲಿಂದ ಕೆಂಪೇಗೌಡ ಸ್ಟ್ಯಾಚ್ಯೂಗೆ, 15 ಕಿಲೋಮೀಟರು. ನಮ್ಗೆ ಅಲ್ಲಿಂದ ಹೋಗೋಕ್ಕಾಗ್ತಾ ಇಲ್ಲ ಅನಿಸುತ್ತೆ, ಯಾಕಂದರೆ ಅದು ಮೇನ್ ಹೈವೇ, ಅಲ್ಲಿಂದ ಮೇಲೆ ಬೈಕೆಲ್ಲ ಹೋಗ್ತಾ ಇಲ್ಲ, ಕಾರು ಬಸ್ಸು ಮಾತ್ರ ಹೋಗ್ತಾ ಇದೆ. ಇಲ್ಲಿ ನಾವು ಬೈಕು, ಲೋಕಲ್ ರೋಡ್ ಅನಿಸುತ್ತೆ ಇದು, ಲೋಕಲ್. ವಾವ್, ಹೆವಿ ಗಾಡಿ ಬ್ರೋ, ZX-10R Z900. ಫಸ್ಟ್ ಟೈಮ್ ಸೂಪರ್ ಬೈಕು ದರ್ಶನ ಆಯಿತು ಬ್ಲಾಗಲ್ಲಿ. ಏನೋ ಒಂಥರ ಖುಷಿ ಆಗ್ತದೆ, ಸೂಪರ್ ಬೈಕ್ ಸೌಂಡ್ ಕೇಳ್ತಾ ತುಂಬ ಖುಷಿ ಆಗ್ತದೆ. ಈ ಥರ ಬೈಕಲ್ಲಿ ಬ್ಲಾಗ್ ಮಾಡ್ತೀನಿ ಅಂತ ನೀವು ದೊಡ್ಡ ಬೈಕಲ್ಲಿ ಬ್ಲಾಗ್ ಮಾಡ್ತಾರೆ, ಇವನೇನು ಚಿಕ್ಕ ಬೈಕಲ್ಲಿ. ನಂದು ಇದೇ ಒಂಥರ ಪ್ರಪಂಚ. ಈ ಬೈಕ್ಗೆ ಆಲ್ಮೋಸ್ಟು 6 ಇಯರ್ಸ್ ಕಂಪ್ಲೀಟ್ ಆಯಿತು ಈ ಬೈಕಿಂದ. ಒಂಥರ ಇದನ್ನು ಸೇಲ್ ಮಾಡೋಕ್ಕೆ ಕೂಡ ಮನಸ್ಸಿಲ್ಲ, ಒಂಥರ ಅಟ್ಯಾಚ್ ಆಗಿದೆ, ಎಮೋಷ್ನಲ್ ಆಗಿದೆ. ನೆಕ್ಸ್ಟು ಇದು ಲೈಫ್ ಟೈಮ್ ಆಗಿರುತ್ತೆ ಈ ಬೈಕು. ಬೇರೆ ಬೈಕ್ ಪರ್ಚೇಸ್ ಮಾಡಿದ್ರು ಕೂಡ ಇದು ಲೈಫ್ ಟೈಮ್ ಆಗಿ ಇಟ್ಕೊಳ್ತೀನಿ ನಾನು. ಬೈಕು ಚೇಂಜ್ ಮಾಡಲ್ಲ ನಾನು ಬೈಕು. ಸ್ವಲ್ಪ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ, ಯಾಕಂದರೆ ಫಸ್ಟ್ ವ್ಲಾಗ್ ಆಗ್ತಾಯಿದೆ ಅಲ್ವಾ, ಅದಕ್ಕೆ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ಅಪ್ಡೇಟ್ ಮಾಡ್ತೀನಿ, ವಾಯ್ಸು ಹೆಂಗೆ ಮಾತಾಡೋಲ್ಲ ಅಪ್ಡೇಟ್ ಮಾಡ್ತೀನಿ. ಇಲ್ಲೆಲ್ಲ ವೀಡಿಯೋ ಮಾಡ್ಬೋದು ಅನಿಸುತ್ತೆ. ಓಕೆ, ಅದು ಕಟ್ ಮಾಡ್ತೀನಿ. ಮೋಸ್ಟ್ಲಿ 10R ಹೋಗ್ತಿದ್ದೀರವರು ಅಷ್ಟು ಅನಿಸುತ್ತೆ, ಯಾಕಂದರೆ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿದ್ದೆ. ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಬೈಕು ಅಷ್ಟು ಅನಿಸುತ್ತೆ ಅವರು ಮೋಟೋ ಬ್ಲಾಗರು. ನೋಡೋಣ, ನೆಕ್ಸ್ಟ್ ವೀಡಿಯೋ ಬರ್ತಾ ಇರುತ್ತೆ. ಆಲ್ಮೋಸ್ಟ್ ಹೇಳಿದ್ದೀನಿ ಬರ್ತಾ ಇರುತ್ತೆ ಅಂತ. ಏನು ಇವನು ಮೋಟೋ ಬ್ಲಾಗ್ ಮಾಡ್ತಾ ಇಲ್ವಾ, 3 ಡೇಸ್ ಆಯಿತು ವೀಡಿಯೋ ಮಾಡಿದೆ, ಅಂದರೆ 3 ದಿವಸ ಆಯಿತು ಅಪ್ಲೋಡ್ ಮಾಡಿದೆ. ಇವಾಗ ಆಲ್ಮೋಸ್ಟ್ ನಾಳೆ ಪೋಸ್ಟ್ ಮಾಡ್ತೀನಿ, ಸಂಡೇ ನಾನು ಪೋಸ್ಟ್ ಮಾಡ್ತೀನಿ. ನಾನು ನಾಳೆ ಒಂದು ಬೆಳಿಗ್ಗೆ ಪೋಸ್ಟ್ ಮಾಡ್ತೀನಿ ಈ ವಿಡಿಯೋನ. ಇವಾಗ ಮಾರ್ನಿಂಗು 7 o'clock, ಅಂದರೆ 7:20 ಆಗಿದೆ ಇವಾಗ ಟೈಮು. ಮಾರ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಫಸ್ಟು ಯಾಕೆ ಕೆಂಪೇಗೌಡ ಸ್ಟ್ಯಾಚ್ಯೂ ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ಬೆಂಗಳೂರಲ್ಲಿ ಫಸ್ಟ್ ವೀಡಿಯೋ ನನಗೆ ಅಂದರೆ ಕೆಂಪೇಗೌಡ ಬೆಂಗಳೂರು ಕಟ್ಟಿದವರು ಕೆಂಪೇಗೌಡ ಅವರಲ್ವಾ, ಅದಕ್ಕೆ ಫಸ್ಟು ಕೆಂಪೇಗೌಡರವರ ವೀಡಿಯೋ ಮಾಡಿ. ನಾವು ಇಲ್ಲೇ ಕೆಲಸ ಮಾಡ್ತಾ ಫಸ್ಟ್ ವೀಡಿಯೋ ನಾರ್ಮಲಾಗಿ ವೀಡಿಯೋ ಮಾಡಿದರೆ ಚೆನ್ನಾಗಿ ಕಾಣ್ತಲ್ಲ ಅಂತ ನಾನು ಕೆಂಪೇಗೌಡರದ್ದು ವೀಡಿಯೋ ಮಾಡ್ತಿದ್ದೀನಿ, ನಾಡಪ್ರಭು ಕೆಂಪೇಗೌಡರದ್ದು.
ಸೊ ಅದಕ್ಕಾಗಿ ಇವಾಗ ಯಲಹಂಕ ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ದೀನಿ. ಫಸ್ಟ್ ವ್ಲಾಗ್ ಅಲ್ಲಿಂದ ಮಾಡ್ತಾ ಮತ್ತೆ ನೆಕ್ಸ್ಟು ಮಾಡೋಣ ವ್ಲಾಗು. ಯಾವ ಥರ ಬೇಕು ಅಂತ ಒಂದು ಕಮೆಂಟ್ ಮಾಡಿ, ಯಾವ ಥರ ವ್ಲಾಗ್ ಬೇಕಂತ ಕಮೆಂಟ್ ಮಾಡಿ. ಯಾಕಂದರೆ ನನಗಿಂತ ನಿಮಗೆ ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ ಅಲ್ವಾ. ಸೊ ಕಮೆಂಟ್ ಮಾಡಿ ಯಾವೆಲ್ಲ ವ್ಲಾಗ್ ಬೇಕು ಅಂತ. ವೀಡಿಯೋ ಆಗ್ತಾ ಇದೆಯಾ ಅಂತ ಗೊತ್ತಿಲ್ಲ, ನನಗೆ ಇಲ್ಲಿ ಕಾಣ್ತಾ ಇಲ್ಲ. ಜಸ್ಟು ವೀಡಿಯೋ ಆಗ್ತಾ ಇದೆಯಾ ಇಲ್ವಾ ಅಂತ ಜಸ್ಟ್ ಹೋಗ್ತಾ ಇದ್ದೀನಿ ಅಷ್ಟೇ. ಮಾರ್ನಿಂಗ್ ರೈಡು ತುಂಬ ಖುಷಿ ಆಗ್ತಿದೆ. ಯಾಕಂದರೆ 10 ಗಂಟೆ ಮೇಲೆ ಆ ಥರ ವ್ಲಾಗ್ ಮಾಡಿದ್ರೆ ಟ್ರಾಫಿಕ್ಕು, ಅಲ್ಲಲ್ಲಿ ಬ್ಲಾಕು. ಲಾಸ್ಟ್ ನಾನು ನಿನ್ನೆ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಿನ್ನೆ ಮೈಕ್ ತರೋಕ್ಕೆ ನಾನು ಸ್ವಲ್ಪ ವೈಟ್ ಫೀಲ್ಡ್ ಆ ಕಡೆ ಹೋಗ್ತಿದ್ದೆ. ಅಲ್ಲಿ ತುಂಬ ಟ್ರಾಫಿಕ್ ಇತ್ತು. ಯಾಕಂದರೆ ಮೂಡೇ ಇರಲಿಲ್ಲ ವ್ಲಾಗ್ ಮಾಡೋಕ್ಕೆ. ಆ ಟ್ರಾಫಿಕಲ್ಲಿ ಹೆಂಗೆ ವೀಡಿಯೋ ಮಾಡೋದು ಅಂತ ಮೂಡೇ ಇರಲಿಲ್ಲ. ಸೊ ಅದಕ್ಕಾಗಿ ಇವಾಗ ಬೆಳಿಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ, ಅಪ್ಡೇಟ್ ಮಾಡೋಣ. ಬೈಕೆಲ್ಲ ಅಪ್ಡೇಟ್ ಮಾಡ್ತೀನಿ. ಇವಾಗ ಸ್ವಲ್ಪ ಹಣದ ಶಾರ್ಟೇಜ್ ಆಗಿದೆ, ಅದಕ್ಕೆ ಏನೋ ಅಪ್ಡೇಟ್ ಮಾಡೋಕ್ಕಾಗಿಲ್ಲ ಬೈಕನ್ನು. ಜಸ್ಟ್ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನೀವು ಸಪೋರ್ಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ತುಂಬ ವ್ಲಾಗ್ ಮಾಡ್ತಾ ಇರ್ತೀನಿ. ನಿಮಗೆ ಯಾವುದು ಬೇಕೋ ಆ ಥರನೇ ವ್ಲಾಗ್ ಮಾಡ್ತೀನಿ. ಒಂದು ಕಮೆಂಟ್ ಮಾಡಿ, ಯಾವ ಥರ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ, ಅದೇ ಥರ ವ್ಲಾಗ್ ಮಾಡ್ತೀನಿ. ಇವಾಗ 11 ಕಿಲೋಮೀಟರ್ ಇದೆ ಹೋಗೋಕ್ಕೆ. ನಾನು ಫಸ್ಟ್ ವ್ಲಾಗ್ ಊರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಏನೋ ಆಗ್ತಾಯಿಲ್ಲ. ಸೊ ಬೆಂಗಳೂರಲ್ಲೇ ಮಾಡ್ತಾಯಿದ್ದೀನಿ ವ್ಲಾಗು. ಊರಲ್ಲಿ ಕೂಡ ಮಾಡೋಣ. ನಮ್ಮೂರು ಯಾವುದು ಅದೆಲ್ಲ ವೀಡಿಯೋದಲ್ಲಿ ಹೇಳ್ತೀನಿ. ಆಲ್ಮೋಸ್ಟ್ ಗೊತ್ತಿರ್ಬೋದು ನನ್ನೂರು ಯಾವುದು ಅಂತ. ನನ್ನೂರು ಮಂಗಳೂರು ಹುಡುಗ. ಇವತ್ತು ಸ್ವಲ್ಪ ಟ್ರಾಫಿಕ್ಕು ಕಡಿಮೆ ಅನಿಸುತ್ತೆ, ಬಟ್ ಅದು ಕೂಡ ಟ್ರಾಫಿಕ್ ಇದೆ ಸ್ವಲ್ಪ. ಬೆಳಿಗ್ಗೆ ಮಾಡಿದ್ರೆ ಪೀಸು, ಅಂದರೆ ಟ್ರಾಫಿಕ್ ಏನೂ ಇರಲ್ಲ. ಒಂಥರ ವೆದರ್ ಕೂಡ ಕೂಲು, ಮೈಂಡ್ ಫ್ರೆಶ್ ಆಗಿರುತ್ತೆ. ವೀಡಿಯೋ ಎಲ್ಲ ಚೆನ್ನಾಗಿ ಮಾಡ್ಬೋದು. ಟೋಲ್ ಗೇಟು ನನ್ನ ಹತ್ರ ಹಣ ಕೂಡ ತರಲಿಲ್ಲ. ಶಿಟ್, ಹಣ ತಗೊಡ್ತಾರೆ ಗೊತ್ತಿಲ್ಲ ಬೈಕ್ನವರಿಗೆ. ನೋಡೋಣ, ಪಾಕೆಟಲ್ಲಿ ಇರ್ಬೋದು. ಫೋನ್ಪೇ ಎಲ್ಲ ಯೂಸ್ ಮಾಡ್ತಾನೆ ಗೊತ್ತಿಲ್ಲ ಟೋಲಲ್ಲಿ. ಯಪ್ಪ, ಬೆಳಿಗ್ಗೆ ಟ್ರಾಫಿಕ್ಕು. ಶಿಟ್, ಎಷ್ಟು ಬೇಗ ಟ್ರಾಫಿಕ್ ಇರುತ್ತಾ? ಎಲ್ಲರೂ ಏನೋ ಏರ್ಪೋರ್ಟ್ ರೋಡ್ ಅಲ್ವಾ, ಟ್ರಾವೆಲಿಂಗ್ ಹೋಗ್ತಾ ಇರ್ಬೋದು. ಯಪ್ಪ, ನನ್ನ ಫ್ರೆಂಡ್ ಬೇರೆ ಇದ್ದಾರೆ. ಅವರು ಉತ್ತರ ಕರ್ನಾಟಕದವರು. ಅವರು ಕೂಡ ವ್ಲಾಗು, ಬೈಕ್ ರೈಡು ತುಂಬ ಇಷ್ಟ. ಅವರು ಕೂಡ ಮಾಡ್ತಾರಂತ ಹೇಳ್ತಾ ಇದ್ದಾರೆ. ನಂದು 6 ಇಯರ್ಸ್ ಅಂದರೆ ಆಲ್ಮೋಸ್ಟು 6 ವರ್ಷದ ಪ್ಲ್ಯಾನ್ ಇತ್ತು ವ್ಲಾಗ್ ಮಾಡಬೇಕು, ಮೋಟೋ ವ್ಲಾಗ್ನೇ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಏನೋ ಆ ಟೈಮಲ್ಲಿ ಯಾವ ಥರ ಹೆಸರಿರೋದು, ಯಾವ ಥರ ವ್ಲಾಗ್ ಮಾಡೋಂಥ ಅಷ್ಟು ಕ್ಲಾರಿಟಿ ನನಗೆ ಇರಲಿಲ್ಲ. ಜಸ್ಟ್ ಮಾಡಬೇಕಂತ ತುಂಬ ಆಸೆ ಇತ್ತು. ಬಟ್ ಇವಾಗ ನನ್ನ ಡ್ರೀಮ್ ಸಕ್ಸಸ್ಫುಲ್ ಆಗ್ತಾ ಇದೆ. ಅಪ್ಪ, ಹಣ ಕೊಡೋಕ್ಕಿಲ್ಲ ಇಲ್ಲಿ ನಮಗೆ. ಬಚಾವ್, ಹಣ ಬೇರೆ ತರಲಿಲ್ಲ. ಇಲ್ಲ ಅಂದರೆ ಸೂಪರ್ ಬೈಕು. ವಾವ್, ನಿಂಜ 10R. ಯಾರಿರ್ಬೋದು?
ಚೆನ್ನಾಗಿದೆ ಅಲ್ವಾ ಬೈಕು? 10R ಮತ್ತು ZX 6R ಅನಿಸುತ್ತೆ. ಯಪ್ಪ ಇದು ಚೆನ್ನಾಗಿದೆ ಬ್ರೋ. 6R ಸ್ವಲ್ಪ ಎಕ್ಸ್ಪೆಕ್ಟೇ ಮಾಡಿಲ್ಲ ಬ್ರೋ. ಇದು ಹಂಟರು, ಇದೆರಡು ಹಂಟರು. ಇದು ಹೋಗೋಣ. ಅವ್ರು ಬ್ಯುಸಿಯಾಗಿದ್ದಾರೆ, ಇಲ್ಲ ಅಂದರೆ ಯಾರಂತ ಕೇಳ್ಬೋದಿತ್ತು. ನಮಗೆ ಅಷ್ಟು ದೊಡ್ಡದು ಆಸೆ ಇಲ್ಲ, ನಮಗೆ ಅಷ್ಟು ದೊಡ್ಡದು ಆಸೆ ಇಲ್ಲ ಆ ಥರ ಬೈಕ್ ತಗೊಳ್ಬೇಕು ಅಂತ. ಬಟ್ ತುಂಬ ಆಸೆ ಆಗ್ತಿದೆ ಆ ಥರ ಬೈಕ್ ತಗೊಳ್ಬೇಕು ಅಂತ. ಏನು ಮಾಡೋದು, ಹಾಸಿಗಿದ್ದಷ್ಟೇ ಕಾಲು ಚಾಚಬೇಕು. ನಮಗೆಷ್ಟು ಅರ್ಹತೆ ಇದೆಯಾ ಅಂದರೆ, ಎಷ್ಟು ಬೇಕು ಅಂದರೆ ಲಿಮಿಟಲ್ಲಿ ಇರಬೇಕು. ನಮಗೆ ಆದರೆ ಮಾತ್ರ ಪರ್ಚೇಸ್ ಮಾಡಬೇಕು, ಇಲ್ಲಾಂದರೆ ಪರ್ಚೇಸ್ ಮಾಡೋಕ್ಕೆ ಹೋಗ್ಬಾರ್ದು. ಇಲ್ಲಿಂದ ಲೆಫ್ಟ್ ಹೋಗ್ಬೇಕಲ್ವಾ? ವಿಮಾನ ನಿಲ್ದಾಣ ಆ ಕಡೆ ಹೋಗ್ಬೇಕು. ಇಲ್ಲಿಂದ ಸರಿಯಲ್ವಾ ರೂಟು? ಮಿಸ್ ಆಯಿತು. ನಾನು ರೋಡ್ ಮಿಸ್ ಆಯಿತು. ನಾನು ಈ ಕಡೆಯಿಂದ ಹೋಗಿ ಆ ಕಡೆ ಟರ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಆದಷ್ಟು ಬೇಗ ಬ್ಲಾಗ್ ಮಾಡಿ ರಿಟರ್ನ್ ಆಗೋದು, ಯಾಕಂದರೆ ಟ್ರಾಫಿಕ್ ಆದರೆ ತುಂಬ ತೊಂದರೆ ಆಗುತ್ತೆ. ಅಂದರೆ ಹತ್ತಿರ ಬಂತು ನಮ್ಮ ಕೆಂಪೇಗೌಡರ ಸ್ಟ್ಯಾಚು. ಇದು ಮ್ಯಾಪ್ ಏನೋ ವರ್ಕ್ ಆಗ್ತಿಲ್ಲ. ಅಲ್ಲೇ ತಗೊಳ್ಬೇಕಿತ್ತು. ಎರಡನೇ ಸಲ ಮಿಕ್ಸ್ ಆಗ್ತಿದೆ. ಅಲ್ಲಿ ಲೆಫ್ಟ್ ತಗೊಂಡೆ, ಇಲ್ಲಿ ರೈಟ್ ತಗೊಂಡೆ. ಅಲ್ಲಿ ರೈಟ್ ತಗೊಳ್ಬೇಕಿತ್ತು, ಇಲ್ಲಿ ಲೆಫ್ಟ್ ತಗೊಳ್ಬೇಕಿತ್ತು. ಸೆಟ್. ಬೆಂಗಳೂರಲ್ಲಿ ರೋಡ್ ಮಿಸ್ ಆದರೆ ತುಂಬ ಕಷ್ಟ ಬ್ರೋ. ಚೆನ್ನಾಗಿದೆ ಬ್ರೋ ಗಾರ್ಡನ್ ಎಲ್ಲ. ಗೋಪುರ ಇನ್ನೂ ಸಲ ಸೆಟ್ ಮಾಡಬೇಕು, ಯಾಕಂದರೆ ತಾಗ್ತಾ ಇದೆ ಗ್ಲಾಸು. ಹೆಲ್ಮೆಟಿದ್ದು ಗ್ಲಾಸ್ ತಾಗ್ತಾ ಇದೆ. ಒಂದ್ಸಲ ಸೆಟಪ್ ಮಾಡಿ ಬರಬೇಕು. ಇದೆಲ್ಲಿ ಹೋಗುತ್ತೆ? ಇಲ್ಲ ಕರೆಕ್ಟಾಗಿ ಹೋಗ್ಬೇಕು. ಸ್ಲೋನೇ ಹೋಗೋಣ, ಯಾಕಂದರೆ ಇವಾಗ ಸ್ವಲ್ಪ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಲೊಕೇಶನ್ ಬೇರೆ, ಮ್ಯಾಪ್ ಬೇರೆ ಸ್ವಲ್ಪ ಇದಾಗ್ತಾ ಇದೆ. ರಿಟರ್ನ್ ಆಗಬೇಕು ಇಲ್ಲಿಂದ. ಏರ್ಪೋರ್ಟು ಅಂತೂ ಏರ್ಪೋರ್ಟ್ಗೆ ಬಂದೀವಿ ನಾವು.
ಇಲ್ಲಿಂದ ಎಲ್ಲಿ ಹೋಗ್ಬೇಕು? ಎಕ್ಸಿಟ್ ಆಗೋಣ ಇಲ್ಲಿಂದ. ಕರೆಕ್ಟಾಗಿ ಹೋಗ್ತಿದ್ದೀವಿ ಇವಾಗ. ವಿಡಿಯೋ ಎಲ್ಲ ಮಾಡ್ಬೋದಂತ ಗೊತ್ತಿಲ್ಲ, ಬಟ್ ನೋಡೋಣ. ತುಂಬ ಇದೆ ಇಲ್ಲಿ. ಲೆಫ್ಟ್ ಹೋಗ್ಬೇಕಾ ಏನಂತ ಗೊತ್ತಿಲ್ಲ. ಎಕ್ಸಿಟ್ ಲೆಫ್ಟ್ ಹೋಗ್ಬೇಕು. ಎಷ್ಟು ದೊಡ್ಡ ಧಾಮ್ಸು, ಯಾವುದೋ ದೊಡ್ಡ ವ್ಯಕ್ತಿ ಹತ್ರ ಹಾಕಿಸಬೇಕು ಇಷ್ಟು ದೊಡ್ಡ ಧಾಮ್ಸು. ಸ್ವಲ್ಪ ನೀನು ಹತ್ರ ಒಂದು 1 ಕಿಲೋಮೀಟ್ರ್ ಇದೆ. ಓಪನ್ ಮಾಡೋಣ ಬೈಕ್ದು ಸ್ಟ್ಯಾಮಿನಾ. ಇದೊಂದು ನಂಬಿಸಿದೆ. ಸ್ವಲ್ಪ ಸಂದು, ಅದು ದೊಡ್ಡದು. ಇಷ್ಟು ದೊಡ್ಡ ಹಂಸು ಬೇಕಾಗುತ್ತೆ. ಏನೋ ಚಳಿ ಆಗ್ತಿದೆ ಅಪ್ಪ, ತುಂಬ ಚಳಿ ಆಗ್ತಿದೆ. ಫೈನಲಿ ಬಂದ್ವಿ ನಾಡಪ್ರಭು ಕೆಂಪೇಗೌಡರ ಹತ್ರ. ಇಲ್ಲಿಂದ ಲೆಫ್ಟ್ ಹೋಗ್ಬೇಕು. ಇಲ್ಲೇ ಇದೆ. ಇಲ್ಲಿಂದ ಹೋಗ್ಬೋದು ಬ್ರೋ. ಇಲ್ಲಿಂದ ಹೋಗ್ಬೋದಾ? ಲಾಸ್ಟ್ ಇಲ್ಲಿಂದ ಹೋಗಿರೋದಲ್ವಾ ನಾನು ಲಾಸ್ಟಿಂದ ಇಲ್ಲಿಂದ ಹೋಗಿರೋದು. ಇಲ್ಲಿ ನೋಡೋಣ. ತುಂಬ ದೊಡ್ಡದಾಗಿದೆ ಬ್ರೋ ಅಲ್ವಾ? ಇದು ಸ್ವಲ್ಪ ತಾಗುತ್ತೆ ಬ್ರೋ ಗ್ಲಾಸು ನೋಡಿ. ಅಂದರೆ ಅದು ಸ್ವಲ್ಪ ಚೇಂಜ್ ಮಾಡಬೇಕು, ಅವಾಗ ಕರೆಕ್ಟಾಗುತ್ತೆ. ಯಪ್ಪ, ಫಸ್ಟ್ ಬ್ಲಾಗ್ ಇಲ್ಲೇ ಮಾಡ್ತಾಯಿದ್ದೀನಿ ನಾನು. ಅದು ಹೆವಿತ್ತು ಬ್ರೋ ಬೈಕು. ZX10R ಮತ್ತು ZX6R. ನಮ್ಮದು ಈ ಥರ ಇದೆ ಗಾಡಿ, ಸೂಪರ್ ಬೇಕು ನಮ್ಮದು. K19 EH3965. ಅಲ್ಲಿ ಹೋಗ್ಬೋದಾ? ನೋ ಸ್ಮೋಕಿಂಗ್ ಅಂತ ಬೋರ್ಡ್ ಹಾಕಿದ್ದಾರೆ. ಬನ್ನಿ ಹೋಗ್ಬರೋಣ ಅಲ್ಲಿಗೆ.
ಹಾಂ ಏನಿಲ್ಲ. ಲಾಸ್ಟ್ ಬರೋಗಿ ಇಲ್ಲಿತ್ತು ಬ್ರೋ. ಹಾಂ ಇವಾಗೇನೋ ವರ್ಕ್. ಹಾಂ ಅಷ್ಟು ಅರ್ಜೆಂಟ್ ಅವನಿಗೆ. ಲೆಟ್ಸ್ ಗೋ, ಇವಾಗ ಹೋಗೋಣ. ಯಾರು ಇರೋದೇ 20 ಸೆಕೆಂಡು, ಅದ್ರಲ್ಲಿ ಕೂಡ ಮಿಡ್ಲಲ್ಲಿ ಬರ್ತಾರೆ. ಓಪನ್ ಮಾಡ್ಬೋದಿತ್ತು, ಬಟ್ ಯಾರಾದಿದ್ದರೆ ನಾನು ಓಪನ್ ಮಾಡಲ್ಲ. ಬೈಕ್ ಪವರು, ಅದಕ್ಕೆ ನಾರ್ಮಲ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಚಳಿಯಲ್ಲಿ ಮಾತಾಡೋಕ್ಕೆ ಕೂಡ ಆಗ್ತಾಯಿಲ್ಲ, ಅಷ್ಟು ಚಳಿ ಆಗ್ತಿದೆ. ಜಾಕೆಟ್ ಬೇರೆ ಹಾಕ್ತಿದ್ದೀನಿ, ಆದರೂ ಕೂಡ ಚಳಿ ಆಗ್ತಿದೆ. ಗಾಳಿ ಬೇರೆ ಬರ್ತಾ ಇದೆ, ಚಳಿಯಲ್ಲಿ ವಾಯ್ಸ್ ಬೇರೆ ಬರ್ತಾಯಿಲ್ಲ. ಕೆಳಗೆ ಹೋಗ್ಬೇಕಲ್ವಾ, ಬೆಂಗಳೂರು ನಗರ. ನಾವಿವಾಗ ಲೆಫ್ಟ್ ಹೋಗೋಣ, ಯಾಕಂದರೆ ಸ್ಟ್ರೈಟ್ ಹೋದರೆ ದೇವನಹಳ್ಳಿ, ಹೈದರಾಬಾದ್ಗೆ ಇವಾಗ ಬೇಡ, ನೆಕ್ಸ್ಟ್ ನೋಡೋಣ ಹೈದರಾಬಾದ್ಗೆ. ಇವಾಗ ನಾವು ಲೆಫ್ಟ್ ಅಂದರೆ ಸ್ಟ್ರೈಟ್ ಹೋದರೆ ಸೀದಾ ಹೈದರಾಬಾದ್ಗೆ. ಇವಾಗ ಹೈದರಾಬಾದ್ ಹೋದರೆ ಎಲ್ಲಿ ಇಲ್ಲೇನ ಇದೇ ರೋಡಾ? ಓಹೋ, ನಾನು ಲೆಫ್ಟ್ ಅಂದ್ಕೊಂಡಿದ್ದೆ. ಇದೇ ರೋಡು. 1 2 3 4 ರೋಡು. ಆ ರೋಡು ಹೈದರಾಬಾದ್ ಹೋಗ್ಬೇಕು ಅನಿಸುತ್ತೆ. ಇಲ್ಲಿ ಲೆಫ್ಟು. ಇವಾಗಾದರೆ ರಿಟರ್ನ್ ಹೋಗಾದರೂ ಸರಿಯಾಗಿ ಕರೆಕ್ಟಾಗಿ ಹೋಗೋಣ. ತುಂಬ ಚಳಿ ಆಗ್ತಿದೆ. ಚಳಿಗೆ ಸ್ವಲ್ಪ ಚಳಿನ ರೈಸ್ ಮಾಡೋಣ. ಓಕೆ, ಮತ್ತೊಂದು ವಿಡಿಯೋ ಸಿಗ್ತೀನಿ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.